ಹಲೋ ಗೈಸ್, ಇವತ್ತು ನಮ್ಮ ಡ್ಯೂಟಿ ಮಾಡ್ತಾ ಇಲ್ಲ ವಿಡಿಯೋ. ಬಟ್ ನಾನೊಂದು ಗಾಡಿ ಪರ್ಚೇಸ್ ಮಾಡಿದ್ದೀನಿ. ಅದು ಯಾವುದಂತ ಗೆಸ್ ಮಾಡಿರಿ. 2 ಸ್ಟಾಕು ಸುಜುಕಿ ಸಾಮ್ರಾಯ್, ನೋ ಪ್ರಾಬ್ಲಮ್ ಗಾಡಿ. ಬಟ್ ಅದು ತೊಗೊಂಡಿದ್ದೀನಿ. ಹೆಂಗಿದೆ ಅಂದರೆ ಸ್ಕ್ರಾಪ್ ಗಾಡಿ ಥರ ಇತ್ತು. ತೊಗೊಂಡಿದ್ದೀನಿ. ಅದು ಸದ್ಯಕ್ಕೆ ರೆಡಿ ಮಾಡ್ಸೋಕ್ಕಾಗಲ್ಲ, ನಿಧಾನಕ್ಕೆ ರೆಡಿ ಮಾಡಿಸ್ಕೋಬೇಕು. ಇವಾಗ ಸದ್ಯಕ್ಕೆ ಏನಂದರೆ ನನಗೆ ಊರಿಗೆ ಬಂದಾಗೆ ಒಂದು ವಾರ ಹೆಚ್ಚು ಕಮ್ಮಿ ಒಂದು ವಾರ ಇರ್ತೀನಿ ಅಂದ್ಕೊಳ್ಳಿ. ಒಂದು ವಾರ ಓಡಾಡೋಕ್ಕೆ ಗಾಡಿ ಇರಬೇಕಂತ ತೊಗೊಂಡಿದ್ದೀನಿ. ತೊಗೊಂಡಿರೋದು ಕಮ್ಮಿನೇ, ಬಟ್ ಅದಕ್ಕೆ ಖರ್ಚು ಬೇಜಾನಿದೆ. ಒಂದೇ ಸತಿ ರೆಡಿ ಮಾಡ್ಸೋಕ್ಕಾಗಲ್ಲ ಗಾಡಿ ಬಂದು. ಸೊ ತೋರಿಸ್ತೀನಿ ಗಾಡಿ. ಅದಕ್ಕೆ ಮುಂಚೆ ಇನ್ನೊಂದು ಹೇಳ್ತೀನಿ ನಿಮಗೆ. 1 ಲೀಟ್ರ್ ಪೆಟ್ರೋಲ್ ಹಾಕ್ಸಿದ್ದೀನಿ. 12 ಕಿಲೋಮೀಟ್ರ್ ಕೊಟ್ಟೈತೆ. 12 ಕಿಲೋಮೀಟ್ರ್ ಕರೆಕ್ಟಾಗಿ ಕೊಟ್ಟಿಲ್ಲ, ಪೆಟ್ರೋಲ್ ಖಾಲಿ. ಗಾಡಿ ಆಫ್ ಆಗೋಯ್ತು. ಏನಂತಕ್ಕೆ ಆಫ್ ಆಗೋಯ್ತು ಅಂತ ನೋಡ್ತಾ ಇದ್ದೀವಿ. ಪೆಟ್ರೋಲ್ ಒಂಚೂರು ಇಲ್ಲ, ಫುಲ್ ಡ್ರೈ ಆಗಿಬಿಟ್ಟೈತೆ. 2 ಕಿಲೋಮೀಟ್ರ್ ಇದೆ ಬಂಕು. 2 ಕಿಲೋಮೀಟ್ರ್ ಗಂಟ ತಳ್ಳಿದ್ದೀವಿ. ಬಟ್ ನಾನು ತಳ್ಳಿಲ್ಲ, ನಮ್ಮ ತಮ್ಮ ತಳ್ಳಿರೋದು. ಸುಸ್ತಾಗ್ಬಿಟ್ಟಿದೆ ತಳ್ಳಿ ಎಲ್ಲ ಬೆವರೆಲ್ಲ ಸುರಿತೈತೆ ಹಿಂಗೆ, ಆ ಥರ ತಳ್ಳವನೇ ಮೇನ್ ರೋಡಲ್ಲಿ. ಸೊ ತಡ ಮಾಡೋದು ಬೇಡ, ಬನ್ನಿ ಹಿಡಿಯೋಕೆ ಹೋಗೋಣ. ಗಾಡಿ ತೋರಿಸ್ತೀನಿ ನೋಡಿ. 12 ಕಿಲೋಮೀಟ್ರ್ ಮೇಲೆ ಕೊಟ್ಟಿರೋ ಗಾಡಿ. ಹೋಗೋಣ ಬನ್ನಿ ವಿಡಿಯೋ ಒಳಗೆ. ಇದೆ ಗೈಸ್ ನಮ್ಮ ಹೊಸ ಸೆಕೆಂಡ್ ಹ್ಯಾಂಡ್ ಬೈಕು, ಸುಜುಕಿ ಸಾಮ್ರಾಯ್. ನೋ ಪ್ರಾಬ್ಲಮ್ ಬೈಕು. ಬಟ್ ನೋಡಿ ಗಾಡಿ ಹೆಂಗಿದೆ ಅಂತ. ಫುಲ್ಲು ಸ್ಕ್ರಾಪು, ಬಾಡಿ ಕಿಟ್ ಯಾವುದೂ ಇಲ್ಲ. ಸೀಟು ಟ್ಯಾಂಕ್ ಬಿಟ್ಟರೆ ಏನೂ ಇಲ್ಲ. ಬ್ಯಾಟ್ರಿ ಇಲ್ಲ, ಹಿಂದೆ ಮುಂದೆ. ಫಸ್ಟ್ ಎಲ್ಲ ಬಾಡಿ ಕಿಟ್ ಹಾಕಬೇಕು, ಆಮೇಲೆ ಮುಂದೆ ಡೂಮ್ ಆದ ನಂತರ ವೈರಿಂಗ್ ಕಿಟ್ ಹಾಕಬೇಕು. ವೈರಿಂಗ್ ಕಿಟ್ ಹಾಕಿದ ನಂತರ ಬ್ಯಾಟ್ರಿ ಒಂದು ಹೊಸದು ಹಾಕ್ಸ್ಬೇಕು. ಬಟ್ ಈ ಕಡೆ ಆಯಿಲ್ ಟ್ಯಾಂಕು ವರ್ಕ್ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಮೋಸ್ಟ್ಲಿ ವರ್ಕ್ ಆಗಲ್ಲ, ರೆಡಿ ಮಾಡಿಸ್ಕೋಬೇಕು. ಈ ಥರ ಇದೆ ಫೈನಲಿ ಗಾಡಿ. ಈ ಗಾಡಿ ಪ್ರೈಸ್ ಬಂದು 10,000 ಕೊಟ್ಟಿರೋದು. ಬಟ್ 10,000ಕ್ಕೆ ತೊಗೊಂಡಿದ್ದೀನಿ. ಬಟ್ ಇವಾಗ ಇದಕ್ಕೆ ಖರ್ಚು ಮಾಡೋದಿದೆ ಅಲ್ವಾ, ಇದು ಮೇಯ್ನ್ ಪಾಯಿಂಟು. ಖರ್ಚು ಮಾಡೋದು ಮಿನಿಮಮ್ ನನ್ನ ಟಾರ್ಗೆಟ್ ಒಂದು 15,000 ಆಗ್ಬೋದು ಮಿನಿಮಮ್. ಆವ್ರೇಜ್ ಹಂಗೆ ಹಿಂಗೆ ರೆಡಿ ಮಾಡಿಸಿದ್ರೆ 15,000 ಹೆಚ್ಚು ಕಮ್ಮಿ ಆಗುತ್ತೆ. ಇಲ್ಲ ನಾವು ಪೇಂಟೆಲ್ಲ ಮಾಡಿಸ್ಕೋಬೇಕು ಅಂದರೆ ಹೊಡಿತದೆ 20,000 ಮೇಲೆ ಹೆಚ್ಚು ಕಮ್ಮಿ ಆಯ್ತದೆ ಪೇಂಟಿಗೆಲ್ಲ ಕೈ ಹಾಕಿದ್ರೆ. ಬಟ್ ಶಾಕಪ್ ಗೇರ್ ಚೆನ್ನಾಗಿದೆ ಅನಿಸ್ತದೆ. ಬ್ರೇಕ್ಗಳಿಲ್ಲ ಯಾವುದು. ಒಟ್ಟಿನಲ್ಲೆಲ್ಲ ಫುಲ್ಲು ಟೋಟಲ್ ಎಲ್ಲ ಹೊಸದು ಹಾಕಬೇಕು. ಸೊ ಗೈಸ್ ಇದು ಪ್ರೈಸ್ ಬಂದು 10,000. ತೊಗೊಂಡಿರೋದು ಕಮ್ಮಿನೇ, ಬಟ್ ಇವಾಗ ಖರ್ಚು ಮಾಡೋದಿದೆಯಲ್ಲ, ಅದೇ ಖರ್ಚು ಮಾಡೋದೇ ಜಾಸ್ತಿ ಆಗುತ್ತೆ. ಅದರಿಂದ ಇವಾಗ ಸದ್ಯಕ್ಕೆ ಏನು ರೆಡಿ ಮಾಡಿಸಲ್ಲ. ಬಟ್ ನಾನು ಮತ್ತೆ ನಮ್ಮ ಬೆಂಗಳೂರಿಂದ ಬರುವಾಗ ಪಾರ್ಟ್ಸ್ ತೊಗೊಂಬರ್ಬೇಕಷ್ಟೇ. JC ರೋಡಲ್ಲಿ ಐಟಮ್ಸ್ ತೊಗೊಂಬಂದು ಒಂದೊಂದಾಗಿ ರೆಡಿ ಮಾಡಿಸ್ಕೋಬೇಕು. ಫಸ್ಟು ಬಾಡಿ ಕಿಟ್ ತೊಗೊಂಬರ್ಬೇಕು, ಆಮೇಲೆ ವೈರಿಂಗ್ ಕಿಟ್ ಅದು ಇದು ಸಣ್ಣ ಪುಟ್ಟ ತೊಗೊಂಬರೋಣ. ಇವಾಗ ಸದ್ಯಕ್ಕೆ ಅಂದರೆ ಡೂಮು ಬಾಡಿ ಕಿಟ್ ಫುಲ್ಲು ಏನಿದೆ ಬಾಡಿ ಕಿಟ್ಟು ಪೂರ್ತಿ ತೊಗೊಂಬಂದರೆ ಸ್ವಲ್ಪ ಗಾಡಿ ಲುಕ್ ಬರುತ್ತೆ. ಆದ ನಂತರ ರೆಡಿ ಮಾಡಿಸ್ಕೊಳ್ಳೋಣ. ನನಗೆ RX ತೊಗೊಳ್ಳೋಣ ಅಂತ ಇದ್ದೆ. ಬಟ್ RX ಎಲ್ಲ ಕೇಳಿದೆ, ಅಲ್ಲಿ ಇಲ್ಲಿ ವಿಚಾರಿಸಿದೆ. ಅದು ಏನು ರೇಟ್ ಹೇಳ್ತಾರೋ ಗೊತ್ತಾ, ನಾವೆಲ್ಲ ಮಾತಾಡೋಕ್ಕಾಗಲ್ಲ, ಆ ಥರ ಹೇಳ್ತಾರೋ ಪ್ರೈಸೆಲ್ಲ. ಬಟ್ ಅದಕ್ಕೆ ನಾನು ಅಂದ್ಕೊಂಡೆ, ಸರಿ ಇದು ನಾವೆಲ್ಲ ತೊಗೊಳೋದು ವೇಸ್ಟು, ಅಷ್ಟು ದುಡ್ಡು ಕೊಟ್ಬಿಟ್ಟು ತೊಗೊಳಕ್ಕಾಗಲ್ಲ, ನೋಡೋಣ ಯಾವುದಾದ್ರೂ ಅಂದ್ಬಿಟ್ಟು ನೋಡಿದೆ, ಇದು ಸಿಕ್ತು. ಬಟ್ ನನಗೆ ಶೋಗನ್ ತೊಗೊಳ್ಳೋಣ ಅಂತ ಆಗಿತ್ತು. ಬಟ್ ಶೋಗನ್ ಎಲ್ಲಿ ಸಿಗ್ತಾ ಇಲ್ಲ, ಅದಕ್ಕೆ ಸಾಮ್ರಾಯ್ ತೊಗೊಂಡೆ.
ಸೊ ಗೈಸ್ ನೋಡಿದ್ರಲ್ಲ ಗಾಡಿ ಹೆಂಗಿದೆ ಅಂತ. ಬಟ್ ಇವಾಗ ನಾನು ರೆಡಿ ಮಾಡಿಸ್ಕೋಬೇಕು ಸದ್ಯಕ್ಕೆ. ಸರಿ ಆಯಿತು, ಸಿಗೋಣ ಮತ್ತು ನಮ್ಮ ಡ್ಯೂಟಿದು ಮಾಡ್ತೀನಿ ವೀಡಿಯೋ. ಇವತ್ತಿನ ವೀಡಿಯೋ ಇದು. ಬಟ್ ಇದು ನಾನು ಗಾಡಿ ತೊಗೊಂಡಿದ್ದು ಯಾವಾಗ ಅಂದರೆ ಮೊನ್ನೆ ನಾವು ಊರಿಗೆ ಹೋದಾಗೆ ತೊಗೊಂಡಿದ್ದೆ. ಬಟ್ ವೀಡಿಯೋ ಮಾಡಿದ್ದೆ, ಅದು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಇವಾಗ ಮಾಡ್ತಾಯಿದ್ದೀನಿ. ಒಂದು ವಾರ ಮುಂಚೆ ಹೋಗಿ ಬಂದೆ ಊರಿಗೆ, 4-5 ದಿನ ಅಲ್ಲೇ ಇದ್ಬಿಟ್ಟು ಬಂದೆ. ಆವಾಗ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಬಂದು ಡ್ಯೂಟಿಗೆ ಸೇರ್ಕೊಂಡ್ಬಿಟ್ಟೆ. ಡ್ಯೂಟಿ ಮಾಡ್ತಾಯಿದ್ದೆ. ಇವತ್ತು ಸ್ವಲ್ಪ ಫ್ರೀ ಇದ್ದೀನಿ, ಅದಕ್ಕೋಸ್ಕರ ಸರಿ ಆಯಿತು ವೀಡಿಯೋ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನಾನು ತೊಗೊಂಡಿದ್ದು ಪ್ರೈಸು ವರ್ತಾ ಇಲ್ಲ ಅಂತ ನೀವೇ ಹೇಳಿ.